ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕರ್ಮಯೋಗದ ವಿಚಾರವನ್ನು ನಾವು ನೋಡಿದ್ದೀವಿ. ಇಲ್ಲಿ 7ನೇ ಶ್ಲೋಕ, 8, 9 ಮತ್ತು 13ನೇ ಶ್ಲೋಕ ಇವತ್ತು ನೋಡೋಣ. 5ನೇ ಅಧ್ಯಾಯದ 7, 8, 9 ಮತ್ತು 13 ಇದೆಲ್ಲ ಕೂಡ ನಮಗೆ ವಿದ್ವತ್ ಸನ್ಯಾಸದ ಬಗ್ಗೆ ತಿಳಿಸ್ತಾ ಇವೆ. ವಿದ್ವತ್ ಸನ್ಯಾಸವೇ ಈ 5ನೇ ಅಧ್ಯಾಯದ ಮುಖ್ಯವಾದಂಥ ವಿಚಾರ. ದ ಮೇನ್ ಟಾಪಿಕ್ ಈಸ್ ವಿದ್ವತ್ ಸನ್ಯಾಸ. ಆ ವಿದ್ವತ್ ಸನ್ಯಾಸವನ್ನು ಹೇಗೆ ತಲುಪ್ತೀವಿ, ನಾವು ಹೇಗೆ ಅದನ್ನು ಸಾಧಿಸ್ತೀವಿ ಅನ್ನೋದನ್ನು 7ನೇ ಶ್ಲೋಕದಲ್ಲಿ ಭಾಳ ವಿವರವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತಾನೆ ಶ್ರೀಕೃಷ್ಣ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಕುರ್ವನ್ನಪಿ ನ. ಸೊ ಇದು ಅಧ್ಯಾತ್ಮ ಮಾರ್ಗದ ಎಲ್ಲ ಹಂತಗಳನ್ನು ವಿವರಿಸುವಂಥ ಶ್ಲೋಕ. ಇದನ್ನು ಮೊದಲು ಹೇಳ್ತಾ ಇದ್ದಾರೆ. ಯೋಗಯುಕ್ತೋ, ನಿನ್ನೆ ನಾವು ಕರ್ಮಯೋಗದ ವಿಚಾರವನ್ನು ನೋಡುವಾಗ ಹೇಳಿದ್ವಿ. ಆ 3 ಶ್ಲೋಕ 10, 11, 12ರಲ್ಲಿ ಕರ್ಮಯೋಗದ ಬಗ್ಗೆ ನೋಡಿದ್ದೀವಿ. ಯೋಗಯುಕ್ತೋ ರಮಣ ಮಹರ್ಷಿಗಳ ಶ್ಲೋಕವನ್ನು ನೋಡಿದ್ವಿ. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಈ 2 ಸಾಧನೆಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಅದೇ ಮುಕ್ತಿಗೆ ಸಾಧನೆ. ರಾಗದ್ವೇಷಗಳನ್ನು ಮೀರುವುದೇ ಕರ್ಮಯೋಗ. ವಿಶುದ್ಧಾತ್ಮ, ಇದೇ ವಿಶುದ್ಧಿ. ರಾಗದ್ವೇಷಗಳನ್ನು ಮೀರಿ ಧಾರ್ಮಿಕ ಜೀವನವನ್ನು ನಡೆಸೋದಿದೆಯಲ್ಲ, ನಾವು ಧರ್ಮದ ವಿರುದ್ಧವಾಗಿ ನಡ್ಕೊಳ್ಳೋದು ಯಾಕೆ ಅಂತಂದರೆ, ಯಾವುದೋ ರಾಗದ್ವೇಷಕ್ಕೊಳಗಾಗಿ ನಾವು ಧರ್ಮದ ವಿರುದ್ಧವಾಗಿ ನಡ್ಕೊತೀವಿ, ಇಲ್ಲ ಕಾಮಕ್ರೋಧಕ್ಕೆ ಒಳಗಾಗಿ. 3ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ತಾನೆ, ಮನುಷ್ಯ ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತಾನೆ ಅಂತ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಮನುಷ್ಯ ಯಾಕೆ ತಪ್ಪು ಮಾಡ್ತಾನೆ, ಗೊತ್ತಿದ್ದು ತಪ್ಪು ಮಾಡ್ತಾನೆ ಅಂದರೆ ಕಾಮಕ್ರೋಧದ ವೇಗಕ್ಕೆ ಒಳಗಾಗಿ ಅವನು ತಪ್ಪು ಮಾಡ್ತಾನೆ, ಅಥವಾ ರಾಗದ್ವೇಷಗಳ ವೇಗಕ್ಕೆ ಒಳಗಾಗಿ, ಒತ್ತಡಕ್ಕೆ ಒಳಗಾಗಿ ಅವನು ತಪ್ಪು ಮಾಡ್ತಾನೆ. ಇದು ನಿನ್ನ ವೈರಿ ಅಂತ ಅರ್ಥ ಮಾಡ್ಕೋ. ಸೊ ವಿಶುದ್ಧಾತ್ಮ ಅಂತಂದರೆ ಸಾಧನೆಯ ಮೂಲಕ, ಕರ್ಮಯೋಗದ ಸಾಧನೆ ಕರ್ಮಯೋಗ ಅಂತಂದಮೇಲೆ ಎಲ್ಲ ಸೇರಿಕೊಳ್ಳುತ್ತೆ. ಪೂಜೆ, ಭಜನೆ, ಸೇವೆ, ಪಾರಾಯಣ ಎಲ್ಲ ಸೇರಿಕೊಳ್ಳುತ್ತೆ. ಇದರಲ್ಲಿ ಎಲ್ಲವೂ ಕೂಡ ಚಿತ್ತಶುದ್ಧಿಗೋಸ್ಕರ ಮಾಡಿದರೆ ಚಿತ್ತಸ್ಯ ಶುದ್ಧಯೇ ಕರ್ಮ ಅಂತ ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ. ನತು ವಸ್ತು ಉಪಲಬ್ಧಯೇ, ಬ್ರಹ್ಮವಸ್ತು ಪ್ರಾಪ್ತಿಯಾಗೋದು ಕರ್ಮಯೋಗದಿಂದ ಮಾತ್ರ ಸಾಗಲ್ಲ. ಕರ್ಮಯೋಗ ಮೊದಲನೇ ಹೆಜ್ಜೆ. ಸೊ ಯೋಗಯುಕ್ತೋ ಫಸ್ಟ್ ಸ್ಟೆಪ್. ಆಮೇಲೆ ವಿಶುದ್ಧಾತ್ಮ, ಯೋಗಯುಕ್ತನಾದವನು ಅವನ ಮನಸ್ಸು ಶುದ್ಧವಾಗುತ್ತೆ. ಶುದ್ಧವಾಗೋದು ಅಂದರೆ ರಾಗದ್ವೇಷಗಳನ್ನು ಮೀರಿ ಧಾರ್ಮಿಕ ಜೀವನದಲ್ಲಿ ಹೋಗುವಂಥ ಸಾಮರ್ಥ್ಯ ಏನಿದೆ ಅದು ವಿಶುದ್ಧಾತ್ಮ. ವಿಜಿತಾತ್ಮ ಅಂತಂದರೆ ಅವನ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳೆಲ್ಲ ಅವನ ಹತೋಟಿಯಲ್ಲಿ ಬರುತ್ತೆ. ಇಲ್ಲಿ ಆತ್ಮ ಅಂತಂದರೆ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಸೇರಿಸ್ಕೊಬೋದು. ಕಂಟ್ರೋಲ್ ಓವರ್ ದಿ ಮೈಂಡ್ ಆ್ಯಂಡ್ ಸೆನ್ಸ್ ಆರ್ಗನ್ಸ್, ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತೀವಿ ಅದನ್ನು. ವಿಜಿತಾತ್ಮ, ಅಂತಃಕರಣ ಏಕಾಗ್ರತೆ, ಚಿತ್ತ ಏಕಾಗ್ರತೆ, ಚಿತ್ತ ನೈಶ್ಚಲ್ಯ ಅಂತ ಹೇಳ್ತಾರೆ ವೇದಾಂತದಲ್ಲಿ. ಇದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಇದು ಉಪಾಸನೆಯ ಮೂಲಕ ಸಾಧ್ಯವಾಗುತ್ತೆ. ಉಪಾಸನೆ ಕೂಡ ಒಂದು ಕರ್ಮನೇ, ಅದು ಮಾನಸಿಕ ಕರ್ಮ. ಸೊ ಮಾನಸಿಕ ಕರ್ಮ ಅಂದರೆ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಹೇಳುವಂಥದ್ದು ಉಪಾಸನೆ ಅಂತಂದರೆ ಒಂದು ಇಷ್ಟ ದೇವತಾ ಉಪಾಸನೆಯನ್ನು ಮಾಡಬೇಕು.
ಅವರವರ ಇಷ್ಟ ದೇವತೆಯನ್ನು ಅವರು ಧ್ಯಾನ ಮಾಡ್ತಾ ಹೋದರೆ ಚಿತ್ತ ಏಕಾಗ್ರತೆ, ಚಿತ್ತಶುದ್ಧಿ, ಚಿತ್ತ ನೈಶ್ಚಲ್ಯ ಎಲ್ಲ ಉಂಟಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದು ಇಷ್ಟ ದೇವತೆ ಇರಬೇಕು ಅನ್ನುವಂಥದ್ದು ಗುರುಗಳ ಮಾತು. ಸೊ ವಿಶುದ್ಧ ವಿಜಿತಾತ್ಮ, ಅವನು ಮನಸ್ಸನ್ನು ಗೆದ್ದಿದ್ದಾನೆ, ಚಿತ್ತ ಏಕಾಗ್ರತೆಯನ್ನು ಗಳಿಸಿದ್ದಾನೆ, ಚಿತ್ತ ನೈಶ್ಚಲ್ಯವನ್ನು ಗಳಿಸಿದ್ದಾನೆ. ವಿಜಿತೇಂದ್ರಿಯ, ಎಷ್ಟು ಮಾತ್ರ ಅಲ್ಲ, ಅವನ ಇಂದ್ರಿಯಗಳೆಲ್ಲ ಅವನು ಹೇಳ್ದಂಗೆ ಕೇಳುತ್ತೆ, ಇಂದ್ರಿಯಗಳ ಮೇಲೆ ಜಯ ಗಳಿಸಿದ್ದಾನೆ. ಇದೆಲ್ಲ ಕೂಡ ಕರ್ಮಯೋಗ ಮತ್ತು ಉಪಾಸನೆಗಳ ಫಲ. ಸೊ ಮೊದಲು ನಾವು ಕರ್ಮಯೋಗ ಮತ್ತು ಉಪಾಸನೆ ಸಾಧನೆಗಳನ್ನು ಮಾಡಿ ಚಿತ್ತಶುದ್ಧಿ, ಚಿತ್ತ ಏಕಾಗ್ರತೆ, ಚಿತ್ತ ವಿಶಾಲತಾ ಅಂತ ಇನ್ನೊಂದಿದೆ. ಇದು ವಿರಾಟ್ ಉಪಾಸನೆ ಮಾಡಿದಾಗ ಉಂಟಾಗತ್ತೆ. ಇಡೀ ಜಗತ್ತೇ ಭಗವಂತನ ವ್ಯಕ್ತರೂಪ ಅಂತ ನೋಡಿ ಜಗತ್ತನ್ನು ಸೇವೆ ಮಾಡಿದ್ರೆ ಅದು ವಿರಾಟ್ ಉಪಾಸನೆ ಅಂತ ಕರೆಯಲ್ಪಡುತ್ತೆ. ಈ ರೀತಿ ಮನಸ್ಸಿಗೆ ಚಿತ್ತ ಸಂಸ್ಕಾರ ಆಗಬೇಕು. ಈ ರೀತಿ ಚಿತ್ತ ಸಂಸ್ಕಾರ ಆದಾಗ ನಾವು ಜ್ಞಾನಕ್ಕೆ ಯೋಗ್ಯರಾಗಿದ್ದೀವಿ ಅಂತ ಅರ್ಥ. ಜ್ಞಾನಕ್ಕೆ ಯೋಗ್ಯರಾದಾಗ ಗುರುಗಳ ಹತ್ರ ಹೋಗಿ ಗುರುಗಳಿಂದ ವೇದಾಂತ ಉಪದೇಶವನ್ನು ಪಡೆದಾಗ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಇಂಥ ಮಹಾವಾಕ್ಯಗಳ ಉಪದೇಶವನ್ನು ಪಡೆದು ನಿತ್ಯಾನಿತ್ಯ ವಿವೇಕ ಮಾತ್ರ ಅಲ್ಲ, ಆತ್ಮಾನಾತ್ಮ ವಿವೇಕ, ಪಂಚಕೋಶ ವಿವೇಕ, ಈ ಎಲ್ಲ ವಿವೇಕಗಳ ಮೂಲಕ ಮನುಷ್ಯನಿಗೆ ಗೊತ್ತಾಗತ್ತೆ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು ನನ್ನ ವೇಷ ಮಾತ್ರ, ಮಿಥ್ಯಾವೇಷ, ಅದು ನನ್ನ ಸ್ವರೂಪ ಶುದ್ಧ ಚೈತನ್ಯ ಆತ್ಮತತ್ವ, ಮತ್ತು ಆ ಆತ್ಮವೇ ಬ್ರಹ್ಮ, ಎಲ್ಲರ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರೋ ಶುದ್ಧ ಚೈತನ್ಯ ನಾನು. ಈ ರೀತಿ ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನುಸಂಧಾನ ಮಾಡಿದಾಗ ಆವಾಗ ಸರ್ವಭೂತಾತ್ಮ ಭೂತಾತ್ಮ, ಇದು ಎಲ್ಲರ ಮನಸ್ಸು ಬುದ್ಧಿಯನ್ನು ಬೆಳಗುವಂಥ ಚೈತನ್ಯ ತತ್ವವೇ ನನ್ನ ಸ್ವರೂಪ ಕೂಡ, ಯಾರೂ ನನ್ನಿಂದ ಬೇರೆ ಅಲ್ಲ. 6ನೇ ಅಧ್ಯಾಯದ ಶ್ರೀಕೃಷ್ಣ ಹೇಳ್ತಾನೆ, ಧ್ಯಾನದ ಫಲ ಏನು ಅಂತಂದರೆ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಈ ಸರ್ವತ್ರ ಸಮದರ್ಶನ ಇದೆಯಲ್ಲ, ಇದೇ ನಮ್ಮ ಎಲ್ಲ ಸಾಧನೆಗಳ ಅಂತಿಮ ಫಲ. ಇದನ್ನೇ ನಾವು ಪಡಿಬೇಕಾಗಿರೋದು. ಆದರೆ ಇದು ಕೇವಲ ಸಂಕಲ್ಪ ಅಥವಾ ಕಲ್ಪನೆಯಿಂದ ಪಡೆಯೋದು ಅಂಥದ್ದಲ್ಲ, ಇದು ಸಾಧನೆ ಮಾಡಬೇಕು. ಯಾವ ಸಾಧನೆ ಮಾಡಬೇಕು? ಆತ್ಮ ಅನಾತ್ಮ ವಿವೇಕ, ಕ್ಷೇತ್ರ ಕ್ಷೇತ್ರಜ್ಞ ವಿವೇಕ, ಸಗುಣ ನಿರ್ಗುಣ ವಿವೇಕ, ಬೇರೆ ಬೇರೆ ಅಧ್ಯಾಯಗಳಲ್ಲಿ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಅದನ್ನು ನಾವು ಮಾಡಿದಾಗ ಸರ್ವಭೂತಾತ್ಮ ಭೂತಾತ್ಮ, ಈ ಒಂದು ಅರಿವಲ್ಲಿ ನಾವು ನಿಂತಾಗ ಏನಾಗುತ್ತೆ? ಕುರ್ವನ್ನಪಿನ ಲಿಪ್ಯತೆ. ಅಂಥ ವ್ಯಕ್ತಿ ಗೃಹಸ್ಥನಾಗಿದ್ದರೆ ಅಥವಾ ಕಾರ್ಯಕ್ಷೇತ್ರದಲ್ಲಿ ತೊಡಗಿದ್ದರೆ ಅವನು ಎಲ್ಲ ಕರ್ಮಗಳನ್ನು ಮಾಡ್ತಿದ್ದರೂ ಕೂಡ, ಅವನು ಕರ್ತವ್ಯ ಕ್ಷೇತ್ರ ಇರ್ಬೋದು ಅಥವಾ ಅವನು ಇಷ್ಟಪಟ್ಟು ಮಾಡುವಂಥ ಕಾರ್ಯಗಳಿರ್ಬೋದು, ಅದನ್ನು ಮಾಡ್ತಿದ್ದರೂ ಕೂಡ ನ ಲಿಪ್ಯತೆ, ಆ ಕರ್ಮಗಳಿಂದ ಯಾವುದೇ ರೀತಿಯ ಮಾನಸಿಕ ತಳಮಳ ಅವನಿಗೆ ಉಂಟಾಗೋದಿಲ್ಲ. ಇದನ್ನೇ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೇಳಿದ್ದಾರೆ, ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ ಒಳಗದರ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ. ಇದನ್ನೇ ವರಯೋಗ, ಶ್ರೇಷ್ಠವಾದ ಯೋಗ ಅಂತ ಕರೆದಾನೆ. ಸೊ ಅದರಿಂದ ಕುರ್ವನ್ನಪಿನ ಲಿಪ್ಯತೆ, ಅವನು ಕರ್ಮ ಮಾಡ್ತಿದ್ರೂ ಅವನಿಗೆ ಯಾವುದೇ ರೀತಿಯ ಕರ್ಮ ಬಂಧನ ಇಲ್ಲ. ಇದನ್ನೇ 3ನೇ ಅಧ್ಯಾಯದಲ್ಲೂ ಹೇಳಿದ, ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಹೋ ಗುಣಾಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. 3ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತತ್ವವನ್ನು ತಿಳಿದವನು, ಜ್ಞಾನಿಯಾದವನು, ಆತ್ಮಾನಾತ್ಮ ವಿವೇಚನೆಯನ್ನು ಮಾಡಿದವನು, ಅವನು ಆತ್ಮಸ್ವರೂಪದಲ್ಲಿ ನಿಂತಾಗ ಅನಾತ್ಮ ಅನ್ನೋದು ಕೇವಲ ಒಂದು ವೇಷ ಅಂತ ಅರ್ಥ ಮಾಡಿಕೊಂಡಾಗ ಆವಾಗ ಅವನು ಕಾರ್ಯಗಳನ್ನು ಮಾಡ್ತಿದ್ದರೂ ಕೂಡ, ಕೆಲಸಗಳನ್ನು ಮಾಡ್ತಿದ್ದರೂ ಕೂಡ ಅವನೇನು ಅನ್ಕೊತಾನೆ? ಗುಣಾಹ ಗುಣೇಶು ವರ್ತಂತೆ, ಸಗುಣವಾದ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು ಸಗುಣವಾದ ಜಗತ್ತಿನ ಜೊತೆ ವ್ಯವಹಾರ ಮಾಡ್ತಿದೆ. ನಾನು ನಿರ್ಗುಣ ಚೈತನ್ಯ, ನನಗೂ ಕರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ಜ್ಞಾನದಿಂದಲೇ ಮೋಕ್ಷ, ಬೇರೆ ದಾರಿ ಇಲ್ಲ. ಈಗ ಅಂತಹ ಒಬ್ಬ ಜ್ಞಾನಿ, ಒಬ್ಬ ವಿದ್ವತ್ ಸನ್ಯಾಸಿ, ಇಂಥ ಜ್ಞಾನಿಗೆ ಹೆಸರು, ಈ ಜ್ಞಾನದಲ್ಲಿ ನಿಂತವನಿಗೆ ಹೆಸರು ವಿದ್ವತ್ ಸನ್ಯಾಸಿ. ಅವನು ಗೃಹಸ್ಥನೇ ಆಗಿರ್ಬೋದು, ಈ ಜ್ಞಾನದಲ್ಲಿ ನಿಂತರೆ ಅವನು ವಿದ್ವತ್ ಸನ್ಯಾಸಿನೇ. ಅದನ್ನೇ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಅಂಥವನು ಕೆಲಸ ಮಾಡ್ತಿರ್ಬೇಕಾದ್ರೆ ಅವನ ಮನಸ್ಥಿತಿ ಏನು, ಅವನ ಸ್ಥಿತಿ ಏನು, ಯಾವ ಭಾವನೆಯಿಂದ ಮಾಡ್ತಿದ್ದಾನೆ? ನೈವ ಕಿಂಚಿತ್ ಕರೋಮಿ ಇತಿ ಯುಕ್ತೋ ಮನ್ಯೇತ ತತ್ವವಿತ್. ಈ ತತ್ವವನ್ನು ತಿಳಿದವನು
ಕೆಲಸಗಳು ಮಾಡ್ತಿದ್ರೂ ಕೂಡ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿದ್ರೂ ಕೂಡ ಅಹಂ ನೈವ ಕಿಂಚಿತ್ ಕರೋಮಿ, ನಾನು ಏನು ಮಾಡ್ತಾ ಇಲ್ಲ ಅಂತ ಅವನಿಗೆ ಗೊತ್ತು. ಮತ್ತು ಮಾಡ್ತಿರೋದು ಯಾವುದು? ಅದೆಲ್ಲ ಇಂದ್ರಿಯಗಳು. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಸೊ ಇಂದ್ರಿಯಗಳು ಇಂದ್ರಿಯಗಳ ವಿಷಯಗಳ ಜೊತೆ ವ್ಯವಹಾರ ಮಾಡ್ತಾ ಇದೆ, ನಾನೇನು ಮಾಡ್ತಿಲ್ಲ. ಇದೆಲ್ಲ ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದಲ್ಲ. ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದಲ್ಲ. ಇದೆಲ್ಲ ಬುದ್ಧಿಗೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದಲ್ಲ. ಶರೀರಕ್ಕೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದಲ್ಲ. ಈ ರೀತಿ ಎಲ್ಲವನ್ನು ಮೀರಿ ನಿಂತಿರೋನು ವಿದ್ವತ್ ಸನ್ಯಾಸಿ. ಶ್ರೀಕೃಷ್ಣ ಹೇಳ್ತಾನೆ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್, ಎಲ್ಲ ಈ ಜ್ಞಾನೇಂದ್ರಿಯಗಳ ಎಲ್ಲ ಚಟುವಟಿಕೆಗಳು ನನಗೆ ಸಂಬಂಧಪಟ್ಟಿದ್ದಲ್ಲ. ಪ್ರಲಪನ್ ವಿಸೃಜನ್, ಕರ್ಮೇಂದ್ರಿಯಗಳ ಚಟುವಟಿಕೆಗಳು ನನಗೆ ಸಂಬಂಧಪಟ್ಟಿದ್ದಲ್ಲ. ಗೃಣ್ಣನ್ ಉನ್ಮಿಷನ್ ನಿಮಿಷನ್ ಅಪಿ, ಕಣ್ಣು ಮುಚ್ಚುತ್ತಾ ಇದ್ರು, ಕಣ್ಣು ತೆಗೀತಾ ಇದ್ರು, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ. ಮತ್ತು ಏನು? ಇಂದ್ರಿಯ ವರ್ತಂತೆ, ಇಂದ್ರಿಯಗಳು ಇಂದ್ರಿಯ ವಿಷಯಗಳ ಜೊತೆ ವ್ಯವಹಾರ ಮಾಡ್ತಾ ಇದೆ. ಅವ್ರ ಸಂಬಂಧ ಇದೆಯೇ ಹೊರತು ನನಗೆ ನಾನು ಇದನ್ನೆಲ್ಲ ಮೀರಿ ನಿಂತಿರುವಂಥ ಶುದ್ಧ ಚೈತನ್ಯ, ನನ್ನಲ್ಲಿ ಯಾವ ಗಲಾಟೆನೂ ಇಲ್ಲ, ಯಾವ ಪಾಪವೂ ಇಲ್ಲ, ಯಾವ ಕರ್ಮವೂ ಇಲ್ಲ, ಯಾವ ಕರ್ಮ ಫಲವೂ ಇಲ್ಲ. ಇಂಥ ಒಂದು ಜ್ಞಾನದ ಸ್ಥಿತಿಗೆ ಹೆಸರು ಮುಕ್ತಿ. ಇದಕ್ಕೆ ಹೆಸರು ವಿದ್ವತ್ ಸನ್ಯಾಸ, ಜೀವನ್ ಮುಕ್ತಿ ಅಂತ ಇದಕ್ಕೆ ಹೆಸರು. ಈ ರೀತಿ ನಾವು ನಮ್ಮ ಕರ್ಮಗಳಿಂದ ಜ್ಞಾನದ ಮೂಲಕ, ಇದನ್ನೇ ಹೆಸರು ಜ್ಞಾನ ಕರ್ಮ ಸನ್ಯಾಸ ಅಂತ. ಇದೇ ಜ್ಞಾನ ಕರ್ಮ ಸನ್ಯಾಸವನ್ನು ಶ್ರೀಕೃಷ್ಣ 13ನೇ ಶ್ಲೋಕದಲ್ಲಿ ಇದೇ ಅಧ್ಯಾಯದಲ್ಲಿ ಮುಂದುವರಿಸ್ತಾನೆ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಆಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತೇನೆ ಇಲ್ಲಿ, ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ. ಸೊ ಇದು ಕರ್ಮ ಸನ್ಯಾಸ ಅನ್ನುವಂಥದ್ದು ಸಾಮಾನ್ಯ ವಿವಿಧಿಷ ಸನ್ಯಾಸಿ ಎಲ್ಲ ಕರ್ಮಗಳನ್ನು ತ್ಯಜಿಸ್ತಾನೆ, ಕೇವಲ ಶ್ರವಣ ಮನನ ನಿಧಿಧ್ಯಾಸನ ಮಾತ್ರ ಮಾಡ್ತಾನೆ. ಅದು ಒಂದು ರೀತಿಯ ಕರ್ಮ ಸನ್ಯಾಸ. ಇದು ಜ್ಞಾನ ಕರ್ಮ ಸನ್ಯಾಸ. ಜ್ಞಾನ ಕರ್ಮ ಸನ್ಯಾಸ ಅಂತ ಹೇಳ್ತಾರೆ ಮನಸಾ ಸನ್ಯಸ್ಯ. ಮನಸ ಅಂತಂದರೆ ಶಂಕರಾಚಾರ್ಯ ಹೇಳ್ತಾರೆ ವಿವೇಕ ಬುದ್ಧಿಯ. ಮನಸ ಅಂದರೆ ವಿವೇಕ ಬುದ್ಧಿಯ, ವಿವೇಕದ ಮೂಲಕ. ಬುದ್ಧಿಗೆ ಈ ವಿವೇಕ ಇರಬೇಕು. ಏನು ವಿವೇಕ? ಕರ್ಮಾದೌ ಅಕರ್ಮ ದರ್ಶನೇನ. ಸೊ ಈ ಬುದ್ಧಿ ಹೇಗೆ ಸೂಕ್ಷ್ಮವಾದಂಥ ಬುದ್ಧಿ ಏನು ಅರ್ಥ ಮಾಡ್ಕೊಂಡಿದೆ? ಈ ಜ್ಞಾನಿಯ ಸೂಕ್ಷ್ಮ ಬುದ್ಧಿ ಗೊತ್ತು, ಕರ್ಮಗಳೆಲ್ಲ ನಡೀತಿದ್ರು ಕೂಡ ನಾನು ಅಕರ್ತ. ಸೊ ಕರ್ಮದಲ್ಲಿ ಅಕರ್ಮವನ್ನು ನೋಡೋದು ಅಂತ ಅರ್ಥ. ಇದನ್ನೇ 18ನೇ ಶ್ಲೋಕ 4ನೇ ಅಧ್ಯಾಯದಲ್ಲಿ ಹೇಳಿದ್ದು. ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಶು. ಸೊ ಯುಕ್ತ ಕೃಷ್ಣ ಕರ್ಮಕೃತ್. ಅವನ ಜೀವನ ಸಾರ್ಥಕ ಆಯಿತು, ಅವನಿಗಿನ್ಯಾವ ಕರ್ತವ್ಯವೂ ಇಲ್ಲ. ಈ ಜ್ಞಾನದಲ್ಲಿ ನಿಂತರೆ ಅವನಿಗಿನ್ಯಾವ ಕರ್ಮದ ಒತ್ತಡವೂ ಇಲ್ಲ. ಇನ್ನು ಅವನು ಕರ್ಮ ಮಾಡಿದ್ರೆ ಅದು ಲೋಕ ಸಂಗ್ರಹಕ್ಕೋಸ್ಕರ ಮಾತ್ರ, ತನ್ನ ಸ್ವಾರ್ಥಕ್ಕೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನದಲ್ಲಿ ನಿಂತ ಮೇಲೆ ಅವನು ಪೂರ್ಣನಾಗ್ಬಿಟ್ಟಿದ್ದಾನೆ, ತೃಪ್ತನಾಗ್ಬಿಟ್ಟಿದ್ದಾನೆ, ಶಾಂತನಾಗ್ಬಿಟ್ಟಿದ್ದಾನೆ. ಇನ್ಯಾವ ಕರ್ಮಫಲದ ಅವಶ್ಯಕತೆಯೂ ಅವನಿಗೆ ಇಲ್ಲ. ಸೊ ನ ಇವ ಕುರ್ವನ್ ನ ಕಾರಯನ್. ಕಾರಯನ್ ಅಂತಂದರೆ ಕರ್ಮ ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ. ಯಾರೋ ಒಬ್ಬ ಕೊಲೆ ಮಾಡದೇ ಇರ್ಬೋದು, ಇನ್ನೊಬ್ಬರ ಕೈಯಲ್ಲಿ ಕೊಲೆ ಮಾಡಿಸಿದ್ರೆ ಅವನಿಗೆ ಪಾಪ ಬರುತ್ತೆ, ಅವನನ್ನು ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಸೊ ಇದು ಈ ಆತ್ಮತತ್ವ ಕರ್ಮವನ್ನು ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ, ಕೇವಲ ಸಾನ್ನಿಧ್ಯ. ಸೊ ಸಾನ್ನಿಧ್ಯ ಮಾತ್ರೇಣ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು ಚೇತನಗೊಂಡು ತನ್ನ ಕರ್ಮಗಳನ್ನು ಮಾಡ್ತಾ ಇರುತ್ತವೆ. ನಾನು ಏನೂ ಮಾಡ್ತಿಲ್ಲ, ಮಾಡಿಸುವವನೂ ನಾನಲ್ಲ, ಮಾಡುವವನೂ ನಾನಲ್ಲ. ಈ ಒಂದು ಮುಕ್ತಿಯ ಸ್ಥಿತಿಯನ್ನು ಈ ಶ್ಲೋಕಗಳು ವಿವರಿಸ್ತಾ ಇದೆ. ಹರಿ ಓಂ.